ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 49:29-33 ವಚನ, ಇಸ್ರಾಯೇಲರನ್ನ ಮರಣವು ಉತ್ತರ ಕ್ರಿಯೆಯು, ಅಂದ್ರೆ ಯಾಕೋಬನ ಮರಣ ಉತ್ತರ ಕ್ರಿಯೆ, ಇದರ ಬಗ್ಗೆ ನಾವು ನೋಡ್ತೀವಿ. ಇಸ್ರಾಯೇಲನು ತನ್ನ ಮಕ್ಕಳಿಗೆ ಆಜ್ಞಾಪಿಸಿ ಹೇಳಿದ್ದೇನೆಂದರೆ, ನಾನು ನನ್ನ ಪಿತೃಗಳ ಬಳಿಗೆ ಸೇರಬೇಕಾದ ಕಾಲ ಸಮೀಪಿಸಿತು. ಹಿತ್ತಿಯನಾದ ಎಫ್ರೋನನ ಭೂಮಿಯಲ್ಲಿರುವ ಗವಿಯೊಳಗೆ ನನಗೆ ಪಿತೃಗಳ ಬಳಿಯಲ್ಲಿ ಸಮಾಧಿ ಮಾಡಬೇಕು. ಆ ಗವಿಯು ಕಾನಾನ್ ದೇಶದ ಮಮ್ರೆಗೆ ಎದುರಾಗಿರುವ ಮಕ್ಬೆಲ ಎಂಬ ಬಯಲಿನಲ್ಲಿದೆ. ಅದನ್ನು ಅಬ್ರಾಮನು ಅದರ ಸುತ್ತಲಿರುವ ಭೂಮಿ ಸಹಿತವಾಗಿ ಹಿತ್ತಿಯನಾದ ಎಫ್ರೋನಿಂದ ಸ್ವಕೀಯ ಸ್ಮಶಾನ ಭೂಮಿಯಾಗುವುದಕ್ಕೆ ಕೊಂಡುಕೊಂಡನು. ಅಲ್ಲಿ ಅಬ್ರಹಾಮನಿಗೂ ಅವನ ಪತ್ನಿಯಾದ ಸಾರಳಿಗೂ ಸಮಾಧಿಯಾಯಿತು. ಅಲ್ಲಿ ಈಸಾಕನಿಗೂ ಅವನ ಹೆಂಡತಿಯಾದ ರೆಬಕ್ಕಳಿಗೂ ಸಮಾಧಿಯಾಯಿತು. ಅಲ್ಲಿ ನಾನು ಲೇಳನ್ನು ಉಣಿಟ್ಟೆನು. ಹೊಲದ ಕೂಡ ಹಿತ್ತಿಯರಿಂದ ಕ್ರಯಕ್ಕೆ ತೆಗೆದುಕೊಂಡ ಆ ಗವಿಯೊಳಗೆ ನನಗೆ ಸಮಾಧಿ ಮಾಡಬೇಕು ಅಂದನು. ಯಾಕೋಬನು ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆಯ ಮೇಲೆ ತನ್ನ ಕಾಲುಗಳನ್ನು ಮುದುರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು. ಇಲ್ಲಿ ಯಾಕೋಬನ ಆಸೆ ನಾವು ನೋಡ್ತೀವಿ. ಅವನ ಜೀವಿತದ ಬಗ್ಗೆನೂ ಆಸೆ ಇತ್ತು. ದೇವರಿಗಾಗಿ ಜೀವಿಸಬೇಕು, ದೇವರೊಂದಿಗೆ ಹೋರಾಡಿ ಮನುಷ್ಯರೊಂದಿಗೆ ಹೋರಾಡಿ ಗೆದ್ದವನು. ಆತ್ಮೀಕವಾದ ಆಶೀರ್ವಾದಗಳನ್ನು ಪಡಿತಾನೆ. ಈ ಯಾಕೋಬನು ಈ ರೀತಿಯಾಗಿ ಅವನು ಪ್ರಾಣ ಬಿಡ್ತಾನೆ. ರಾಹೇಲನನ್ನು ಹೆಚ್ಚಾಗಿ ಪ್ರೀತಿ ಮಾಡಿರ್ತಾನೆ. ಆದರೆ ರಾಹೇಲಳ ಸಮಾಧಿಯ ಪಕ್ಕದಲ್ಲಿ ನಾನು ಇರ್ತೀನಿ ಎಂಬುದಾಗಿ ಆತನು ಆಸೆ ಪಟ್ಟಿಲ್ಲ. ಬೆತ್ಲೆಹೇಮಿನಲ್ಲೇ ನನ್ನನ್ನು ಹೂಣ್ರಿ ಎಂಬುದಾಗಿ ಅವನು ಹೇಳ್ತಾನೆ. ಸೊ ಇಲ್ಲಿ ನಾವು ಕಲಿಯುವಂತ ಒಂದು ಪಾಠ ಏನಂದ್ರೆ, ಒಂದು ಕಾಲದಲ್ಲಿ ದೈಹಿಕವಾಗಿ ಒಂದು ಹೋರಾಡಿದವನು, ದೈಹಿಕವಾದ ಕಾರ್ಯಗಳಿಗೆ ಆಸೆ ಪಟ್ಟವನು, ಈಗ ಅವನು ದೇವರಿಗಾಗಿ ನಾನು ಇದ್ದೀನಿ, ದೇವರ ಕಾರ್ಯಗಳಿಗೆ ನಾನು ಹೆಚ್ಚು ಪ್ರಥಮ ಸ್ಥಾನ ಕೊಡ್ತೀನಿ ಎಂಬುದಾಗಿ ಅವನಿಲ್ಲಿ ತನ್ನ ಮಕ್ಕಳಿಗೆ ಮತ್ತೆ ಇಸ್ರಾಯೇಲರಿಗೆ, ಹಿರಿಯರಿಗೆಲ್ಲ ಹೇಳ್ತಾ ಇದ್ದಾನೆ. ಅಬ್ರಹಾಮ ಮಾತ್ರವಲ್ಲದೆ ಸಾರಳು, ಈಸಾಕ, ರೆಬೆಕ್ಕಳು, ಮಾತ್ರವಲ್ಲದೆ ಅವನ ಹೆಂಡತಿ ಲೇಯಳು, ಹೀಗೆ ಯಾರ್ಯಾರು ಅಲ್ಲಿ ಉಣಲ್ಪಟ್ಟಿದ್ದಾರೆ, ರಾಯೇಲಳು, ಹೀಗೆ ಯಾರ್ಯಾರು ಆ ಸಮಾಧಿ ಹತ್ರ ಉಣಲ್ಪಟ್ಟಿದ್ದಾರೆ, ಅಲ್ಲಿ ಖಾಲಿಯಾದ ಇನ್ನೊಂದು ಸಮಾಧಿ ನನಗಿದೆ, ಅಲ್ಲಿ ಉಣ್ರಿ, ಆದ್ರೆ ನನಗೆ ಆ ಬೆತ್ಲೆಹೇಮಿನಲ್ಲೇ ಈ ಕಾರ್ಯ ಆಗ್ಬೇಕೆಂಬುದಾಗಿ ಹೇಳ್ತಾನೆ. ಅದರ ಅರ್ಥ ಏನೆಂಬುದಾಗಿ ನಾವು ನೋಡ್ಬೇಕಾದ್ರೆ, ಇವನ ಆತ್ಮೀಕ ಮನುಷ್ಯನಾಗಿ ಮಾರ್ಪಟ್ಬಿಡ್ತಾರೆ. ನನಗೆ ಗೊತ್ತಿಲ್ಲ ಪ್ರಿಯರೇ, ನಿಮ್ಮಲ್ಲಿ ಎಷ್ಟು ಜನ ಆತ್ಮೀಕ ಜೀವಿತದಲ್ಲಿ ಸೋತೋಗಿ ಬಿದ್ದೋಗಿದ್ದೀರಾ? ಭಯ ಪಡಬೇಡಿ. ಇವತ್ತು ಪುನಃ ಎದ್ದೋಳ್ರಿ, ದೇವರ ಕೃಪೆಯನ್ನು ಹತ್ಕೊಳ್ರಿ, ದೇವರ ಹತ್ರ ಬನ್ರಿ. ಕರ್ತನ ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಗೆ ಹೊಸ ಜೀವಿತ ಕೊಟ್ಟು ನಿಮ್ಮನ್ನು ಶುದ್ಧೀಕರಿಸಿ ದೇವರು ನಿಮ್ಮನ್ನು ನಡೆಸ್ತಾರೆ. ಒಂದು ವೇಳೆ ಯೇಸುವಿಗೆ ನಿಮ್ಮ ಹೃದಯ ಕೊಟ್ಟಿಲ್ವಾ? ಆತನ ನಿಮ್ಮ ಹೃದಯ ಕೊಡಿ. ಅಥವಾ ಯೇಸುವನ್ನ ಬಿಟ್ಟು ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದೆಲ್ಲ ಬಿಟ್ಟು ಬಿಟ್ಟಿದ್ದೀರಾ? ಆತನ ಬಳಿಗೆ ಬನ್ರಿ. ಕರ್ತನ ಖಂಡಿತವಾಗಿ ನಿಮಗೆ ಹೊಸ ಜೀವಿತ ಕೊಡ್ತಾರೆ. ಪುನಃ ಹೊಸ ಒಂದು ಕಾರ್ಯವನ್ನು ನಿಮ್ಮ ಜೀವಮಾನದಲ್ಲಿ ಕರ್ತನ ಮಾಡ್ತಾರೆ. ಕರ್ತನು ನಿಮ್ಮನ್ನು ಆ ರೀತಿಯೇ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ, ಆದರೂ ಇವತ್ತು ವಯಸ್ಸಾದಂಥ ಎಷ್ಟೋ ಜನ ದೇವರೇ ಈ ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇರಬಹುದು. ಆದರೆ ಅವರ ಜೀವಮಾನದಲ್ಲೂ ಆತ್ಮೀಕವಾದದನ್ನು ಅವರು ಬಿಡದೆ, ಒಂದು ವೇಳೆ ಗೊತ್ತಿಲ್ಲ ಯಾವ್ಯಾವ ವಿಷಯವಾಗಿ ಅವರು ಹೋರಾಡಿದ್ರು ಎಂಬುದಾಗಿ, ಆದರೆ ಈ ಕಡೆಯ ದಿನಗಳಲ್ಲಿ ಯಾಕೋಬನ ಹಾಗೆ ಅವರು ಸಹ ದೇವರೇ ಆತ್ಮೀಕವಾದದನ್ನೇ ಹುಡುಕ್ಲಿಕ್ಕಾಗುವಂತೆ ಕೃಪೆ ಕೊಡು. ಅವರ ಒಂದು ತಂದೆಯಾದ ದೇವರೇ ಸ್ವಾಮಿ, ರಾಜನೇ ಅವಸಾನ ಕಾಲಗಳಲ್ಲಿಯೂ ಅವರು ನನಗೆ ದೇವರು ಬೇಕು, ದೇವರ ಕಾರ್ಯಗಳು ಬೇಕೆಂಬುದಾಗಿ ಹುಡುಕಲಿಕ್ಕಾಗುವಂತೆ ದೇವರೇ ವಯಸ್ಸಾದಂಥ ಎಷ್ಟೋ ಜನ ಇದ್ದಾರೆ. ದೇವರೇ ಅವರಿಗೆ ನೀ ಕೃಪೆ ಕೊಡು, ಬಲ ಕೊಡು. ನಿನ್ನ ವಯಸ್ಸಾದ ಕಾಲದಲ್ಲಿ ನಾನು ನಿನ್ನನ್ನು ಬಲಪಡಿಸುವುದೆಂಬುದಾಗಿ ಹೇಳಿದೆಯಾ, ಅವ್ರನ್ನ ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರ ಒಂದು ಆಶೀರ್ವಾದ ನಿಮ್ಮ ಕುಟುಂಬದ ಮೇಲಿರಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು.
ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ